ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಕ್ಷಯ ತೃತೀಯ ದಿನದಂದು ಈ 10 ತಪ್ಪುಗಳು ಹೆಣ್ಣು ಮಕ್ಕಳು ಮಾಡಲೇಬಾರದು. ಅವು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಅಕ್ಷಯ ತೃತೀಯ ಈ ದಿನ ಮಾಡಿದ ಪುಣ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಅಂತ ಹೇಳುತ್ತಾರೆ. ಆದರೆ ಈ ದಿನ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಜೀವನದಲ್ಲಿ ದರಿದ್ರವನ್ನು ಆಮಂತ್ರಣ ಮಾಡಬಹುದು. ಇವತ್ತು ಈ ತಪ್ಪುಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ಜೈ ಲಕ್ಷ್ಮಿ ಮಾತೆ ಎಂದು ತಿಳಿಸಿ. ಅಕ್ಷಯ ಅಂದರೆ ಎಂದಿಗೂ ಕಡಿಮೆಯಾಗದ್ದು. ಈ ದಿನ ಮಾಡಿದ ದಾನ, ಪೂಜೆ, ಜಪ ಎಲ್ಲವೂ ಅಕ್ಷಯವಾಗಿರುತ್ತದೆ. ಇದು ಲಕ್ಷ್ಮೀ ದೇವಿಯ ಅತ್ಯಂತ ಪ್ರಿಯ ದಿನ ಎಂದು ನಂಬಲಾಗುತ್ತದೆ. ಇದರಿಂದ ಈ ದಿನ ಶುದ್ಧತೆ ಮತ್ತು ನಿಯಮಗಳು ಬಹಳ ಮುಖ್ಯ. ಸ್ವಲ್ಪ ನಿರ್ಲಕ್ಷ್ಯ ಕೂಡ ದೊಡ್ಡ ಪರಿಣಾಮ ಕೊಡಬಹುದು. ನಾವು ಮಾಡುವಂತ ತಪ್ಪುಗಳಲ್ಲಿ ಒಂದನೇ ತಪ್ಪು, ಅಕ್ಷಯ ತೃತೀಯ ದಿನದಂದು ತಡವಾಗಿ ಎದ್ದರೆ ದೊಡ್ಡ ದೋಷ ಎಂದು ಹೇಳುತ್ತಾರೆ. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ಇದರಿಂದ ಮನೆಗೆ ಅಶುಭ ಶಕ್ತಿ ಬರುತ್ತದೆ. ತಡವಾಗಿ ಎದ್ದರೆ ಆ ದಿನದ ಪವಿತ್ರತೆ ಕಡಿಮೆಯಾಗುತ್ತದೆ. ಲಕ್ಷ್ಮೀ ದೇವಿ ಮನೆಗೆ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ಇದೆ. ಎರಡನೇ ತಪ್ಪು, ಮನೆ ಸ್ವಚ್ಛವಾಗಿರದಿದ್ದರೆ ದೇವರು ನೆಲೆಸುವುದಿಲ್ಲ. ಈ ದಿನ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ಕಸದ ರಾಶಿ ಅಸ್ತವ್ಯಸ್ತತೆ ಇರಬಾರದು. ಇದು ದರಿದ್ರದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ. ಸ್ವಚ್ಛತೆ ಇದ್ದರೆ ಮನೆಗೆ ಆಗ ಲಕ್ಷ್ಮೀ ದೇವಿ ಬರುತ್ತಾಳೆ. ಮೂರನೇ ತಪ್ಪು, ಈ ದಿನ ಜಗಳ ಮಾಡುವುದು ಅತ್ಯಂತ ಅಶುಭಕರ. ಹೆಣ್ಣು ಮಕ್ಕಳು ಶಾಂತವಾಗಿರಬೇಕು. ಮನೆಯಲ್ಲಿ ಕಲಹ ಇದ್ದರೆ ಪುಣ್ಯ ಫಲ ಸಿಗುವುದಿಲ್ಲ. ಶಾಂತಿ ಮತ್ತು ಪ್ರೀತಿ ಇರಬೇಕು. ಇದು ಮನೆಯ ಸಮೃದ್ಧಿಗೆ ಮುಖ್ಯವಾಗಿರುತ್ತದೆ. ನಾಲ್ಕನೇ ತಪ್ಪು, ಅಕ್ಷಯ ತೃತೀಯದಲ್ಲಿ ದಾನ ಮಾಡುವುದು ಅತ್ಯಂತ ಮುಖ್ಯ. ಬಡವರಿಗೆ ಆಹಾರ, ಬಟ್ಟೆ ನೀಡಬೇಕು. ಹೆಣ್ಣು ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು. ದಾನ ಮಾಡದೇ ಇದ್ದರೆ ಪುಣ್ಯ ಫಲ ಕಡಿಮೆಯಾಗುತ್ತದೆ. ಇದು ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಐದನೇ ತಪ್ಪು, ಈ ದಿನ ಕೋಪ ತೋರಿಸುವುದು ತಪ್ಪು. ನಕಾರಾತ್ಮಕ ಆಲೋಚನೆಗಳು ದೂರವಿರಬೇಕು. ಮನಸ್ಸು ಶುದ್ಧವಾಗಿರಬೇಕು. ಹೆಣ್ಣು ಮಕ್ಕಳು ಸದಾ ಧೈರ್ಯ ಮತ್ತು ಶಾಂತಿ ಕಾಪಾಡಬೇಕು. ಇದು ದೇವರ ಆಶೀರ್ವಾದ ಪಡೆಯಲು ಸಹಾಯ ಮಾಡುತ್ತದೆ. ಆರನೇ ತಪ್ಪು, ಈ ದಿನ ಲಕ್ಷ್ಮೀ ಪೂಜೆ ಅತ್ಯಂತ ಮುಖ್ಯ. ಪೂಜೆ ಮಾಡದೇ ಇದ್ದರೆ ಆ ದಿನದ ಮಹತ್ವ ಕಡಿಮೆಯಾಗುತ್ತದೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ಪೂಜೆ ಮಾಡಬೇಕು. ದೀಪ ಹಚ್ಚಿ ದೇವರನ್ನು ಆರಾಧಿಸಬೇಕು. ಇದು ಮನೆಗೆ ಸಂಪತ್ತನ್ನು ತರುತ್ತದೆ. ಏಳನೇ ತಪ್ಪು, ಶುದ್ಧತೆ ಬಹಳ ಮುಖ್ಯ. ಹೆಣ್ಣು ಮಕ್ಕಳು ಸ್ನಾನ ಮಾಡದೇ ಇದ್ದರೆ ತಪ್ಪು. ಕೂದಲು ತೊಳೆಯದೇ ಇರುವುದು ಅಶುದ್ಧತೆಯ ಸಂಕೇತ. ಇದು ದೇವರಿಗೆ ಅಗೌರವ ತೋರಿಸುವುದು. ಶುದ್ಧ ದೇಹದಲ್ಲಿ ಶುದ್ಧ ಶಕ್ತಿ ವಾಸವಾಗಿರುತ್ತದೆ. ಎಂಟನೇ ತಪ್ಪು, ಈ ದಿನ ಅಶುಭ ಕೆಲಸಗಳನ್ನು ತಪ್ಪಿಸಬೇಕು. ಕೆಟ್ಟ ಮಾತು, ಕೆಟ್ಟ ಕೆಲಸ ದೂರವಿರಬೇಕು. ಇದು ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹೆಣ್ಣು ಮಕ್ಕಳು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕು. ಪವಿತ್ರತೆಯನ್ನು ಕಾಪಾಡಬೇಕು. ಒಂಬತ್ತನೇ ತಪ್ಪು, ಆಹಾರ ದೇವರ ಪ್ರಸಾದ. ಈ ದಿನ ಆಹಾರ ವ್ಯರ್ಥ ಮಾಡುವುದು ದೊಡ್ಡ ತಪ್ಪು. ಹೆಣ್ಣು ಮಕ್ಕಳು ಆಹಾರವನ್ನು ಗೌರವಿಸಬೇಕು. ಇದು ಸಮೃದ್ಧಿಯ ಸಂಕೇತ. ವ್ಯರ್ಥ ಮಾಡಿದರೆ ದರಿದ್ರ ಬರುತ್ತದೆ ಎಂದು ನಂಬಿಕೆ ಇದೆ. ಹತ್ತನೇ ತಪ್ಪು, ಅಕ್ಷಯ ತೃತೀಯ ದಿನದಂದು ಬಂಗಾರ ಖರೀದಿ ಶುಭ ಎಂದು ನಂಬುತ್ತಾರೆ. ಆದರೆ ಅದು ಕಡ್ಡಾಯವಲ್ಲ. ಸಾಮರ್ಥ್ಯಕ್ಕೆ ತಕ್ಕಂತೆ ಖರೀದಿ ಮಾಡಬೇಕು. ಅಥವಾ ಸಣ್ಣ ವಸ್ತು ಕೂಡ ಸಾಕು. ಮುಖ್ಯವಾದದ್ದು ಭಕ್ತಿ ಮತ್ತು ಶ್ರದ್ಧೆ. ಸ್ನೇಹಿತರೆ, ಅಕ್ಷಯ ತೃತೀಯ ಒಂದು ಪವಿತ್ರ ದಿನ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ನಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಈ ತಪ್ಪುಗಳನ್ನು ಮಾಡಿದ್ದಾದರೆ ಅದರ ಫಲ ಕಡಿಮೆಯಾಗುತ್ತದೆ. ಹೆಣ್ಣು ಮಕ್ಕಳು ಈ ನಿಯಮಗಳನ್ನು ಪಾಲಿಸಿದ್ದಾದರೆ ಮನೆಯಲ್ಲಿ ಸದಾ ಲಕ್ಷ್ಮೀ ಕೃಪೆ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಧಾರ್ಮಿಕ ವಿಡಿಯೋಗಳಿಗಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಜೈ ಮಹಾಲಕ್ಷ್ಮಿ.